ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗೆ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಹಿಂದುಳಿದ ವರ್ಗಗಳ ಗಣತಿ, ಗಂಗಾ ಮತಸ್ಥರ ಸಮಾಜದ ಜನರು ಬೆಸ್ತರು, ಕಬ್ಬೇರು ಎಂದು ಬರೆಯಿಸಲು ಕೇಶಾಂತಪ್ಪ ಮನವಿ. ಬೆಳಕು ಸಂಸ್ಥೆಯಿಂದ 21ರಂದು ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಕವಿಗೋಷ್ಠಿ, ಉಪನ್ಯಾಸ, ಅಣ್ಣಪ್ಪ ಮೇಟಿಗೌಡ. ಬೆಳೆ ನಷ್ಟ ಪರಿಹಾರ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಈರು ಕಿಡ್ಸ್ ಶಾಲೆಯಲ್ಲಿ ದಸರಾ ಹಾಗೂ ಅಜ್ಜ ಅಜ್ಜಿಯಂದಿರ ದಿನ ಆಚರಣೆ ಮಾಡಲಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ನಿರ್ಮಾಣ, ಬ್ರಿಡ್ಜ್ ಎತ್ತರಗೊಳಿಸಲು ಒತ್ತಾಯ. ವಿಶ್ವಕರ್ಮರ ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯೋಣ, ಡಾಕ್ಟರ್ ಅಮೃತ ಎಸ್ ಚೆನ್ನಾಳ್. ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ. ಮತ್ತು ವಿಶ್ವಕರ್ಮ ಭಾವಚಿತ್ರದ ಮೆರವಣಿಗೆಗೆ ಸಚಿವರಿಂದ ಚಾಲನೆ. ವಾರ್ತೆಗಳ ವಿವರ. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಗಂಗಾ ಮತಸ್ಥರು ಸಮಾಜದ ಜನರು ಕಲಂ 9ರಲ್ಲಿ ಬೆಸ್ತರು, ಕಬ್ಬೇರು, ಕಬ್ಬಲಿಗರು ಎಂದು ಬರೆಯಿಸಬೇಕೆಂದು ಜಿಲ್ಲಾ ಗಂಗಾಮತ ಸಮಾಜದ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಗಂಗಾ ಮತಸ್ಥರ ಸಮುದಾಯ ಜನರು ಕಲಂ 9ರಲ್ಲಿ ಬೆಸ್ತರು, ಕಬ್ಬೇರು, ಕಬ್ಬಲಿಗ ಎಂದು ಬರೆಯಿಸುವಂತೆ ಜಿಲ್ಲಾ ಗಂಗಾ ಮತಸ್ಥ ಸಮಾಜ ಅಧ್ಯಕ್ಷ ಕೆ ಶಾಂತಪ್ಪ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಣತಿದಾರರಿಗೆ ಸಮಾಜದ ಜನರು ಶಾಲಾ ದಾಖಲಾತಿಯಲ್ಲಿರುವ ಜಾತಿಯನ್ನು ನಮೂದಿಸಬೇಕು. ಗಂಗಾ ಮತಸ್ಥ ಸಮಾಜದಲ್ಲಿ 39 ಉಪಪಂಗಡಗಳು ಇದ್ದು, ಒಂದು ಭಾಗದಲ್ಲಿ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿದೆ. ಮಧ್ಯ ಕರ್ನಾಟಕದಲ್ಲಿ ಕಬ್ಬಲಿಗರು, ಬೆಸ್ತರು, ಅಂಬಿಗರು ಎಂದು ಕರೆಯುತ್ತಿದ್ದರೆ, ಕರಾವಳಿ ಪ್ರದೇಶದಲ್ಲಿ ಗಂಗಾ ಮತಸ್ಥರು ಎಂದು ಕರೆಯಲಾಗುತ್ತಿದೆ. ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಕೋಲಿ ಸಮಾಜ ಎಂದು ಕರೆಯಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಬೆಸ್ತರು, ಕಬ್ಬಲಿಗರು, ಕಬ್ಬೇರು ಎಂದು ಕರೆಯಲಾಗುತ್ತಿದೆ. ಶಾಲಾ ದಾಖಲಾತಿಯಲ್ಲಿ ಇರುವ ಜಾತಿಯನ್ನು ನಮೂದಿಸಬೇಕು. ಗಂಗಾ ಮತಸ್ಥ ಕ್ರಿಶ್ಚಿಯನ್ ಎಂದು ಕಲಂನಲ್ಲಿ ನಮೂದಿಸಲಾಗಿದೆ. ಅದೇ ಜಾತಿಯ ನಮೂದಿಸಬೇಕಿರುವುದರಿಂದ ಅನಗತ್ಯ ಗೊಂದಲಕ್ಕೆ ಈಡಾಗದೆ ಖಚಿತ ಮಾಹಿತಿ ನಮೂದಿಸಬೇಕು. ಸಾಮಾಜಿಕ ಆರ್ಥಿಕ ಗಣತಿ ನಡೆಯುತ್ತಿರುವುದರಿಂದ ಹೋಬಳಿ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಸಮಾಜದ ಜನರು ಗಣತಿಯಿಂದ ವಂಚಿತರಾಗದಂತೆ ಸರಿಯಾದ ಮಾಹಿತಿಯನ್ನು ದಾಖಲೀಕರಿಸಬೇಕೆಂದರು. ಗಂಗಾ ಮತಸ್ಥ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿ ಇದೆ. ಕುರುಬ ಸಮಾಜ ಎಸ್ಟಿಗೆ ಸೇರಿಸಲು ನಮ್ಮದೇನೂ ವಿರೋಧವಿಲ್ಲ. ಅನೇಕ ಹಿಂದುಳಿದ ವರ್ಗಗಳ ಬೇಡಿಕೆಗಳಿಗೆ ಪ್ರಸ್ತಾವನೆಗಳಿವೆ. ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ. ಈ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಸಮೀಕ್ಷೆ ಏನು ನಡೀತಾ ಇದೆ, ಆ ಒಂದು ಸಮೀಕ್ಷೆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಉಪಪಂಗಡಗಳ ಹೆಸರುಗಳಿದ್ದಾವೆ. ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ಸಮುದ್ರ ತೀರದ ಆ ಜಿಲ್ಲೆಗಳಲ್ಲಿ ಮೊಗವೀರ, ಮೊಗೇರ, ಕಾರವಾರ ಬೇರೆ ಬೇರೆ ಇದರಲ್ಲಿ ಇದ್ದಾವೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬೆಸ್ತ, ಕಬ್ಬೇರು, ಕಬ್ಬಲಿಗ,
ಅಂಬಿಗಾರ, ಗಾರಿಕೆಯರ ಅಂತ ಇದೆ. ಅದೇ ಈ ಕಡೆ ಕೊನೆಯ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕೊನೆಯ ಭಾಗದಲ್ಲಿ ಬೀದರು ಮತ್ತು ಗುಲ್ಬರ್ಗ, ನಮ್ಮ ಯಾದಗಿರಿ ಬರ್ತಿದೆ, ಅಂದರೆ ಪಾರ್ಟ್ ಆಫ್ ಯಾದಗಿರಿ. ಅಲ್ಲಿ ಕೋಳಿ, ರೋಕ್ರೆ ಕೋಳಿ ಅಂತ ಅವರು ಕಟ್ಕೊಳ್ತಾರೆ, ಮಹಾರಾಷ್ಟ್ರ ಭಾಗದಲ್ಲಿ. ಮತ್ತು ಅಲ್ಲಿ ಕರ್ನಾಟಕ ಕೋಳಿ 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 ಕೋಳಿಯಲ್ಲಿ ರೋಕ್ರೆ ಕೋಳಿ ಅವೆಲ್ಲ ಬಾರ್ಡರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದೆ ಆ ರೀತಿ. ಈ ಭಾಗದಲ್ಲಿ ಬಿಜಾಪುರ, ಹುಬ್ಬಳ್ಳಿ, ಬೆಳಗಾವಿ, ಈ ಭಾಗದಲ್ಲಿ ಅಂಬಿಗರು, ಸುರಗಾರು, ಕಬ್ಬೇರು ಹೀಗೆ ಈ ಭಾಗದಲ್ಲಿ ಕಾಣ್ತಾ ಇದ್ದಾರೆ. ಆದರೆ ಮಧ್ಯ ಕರ್ನಾಟಕದಲ್ಲಿ ಅಂದರೆ ಚಿತ್ರದುರ್ಗದಿಂದ ಈ ಕಡೆ ಬೆಂಗಳೂರು, ಮೈಸೂರು, ಅಲ್ಲಿ ಗಂಗಾಮತಸ್ಥ, ಅಲ್ಲಿ ಕೂಡ ಈಗ ಬಹುತೇಕ ಮಂಡ್ಯ, ಚಾಮರಾಜನಗರ ಆ ಭಾಗದಲ್ಲಿ ಕೂಡ ಬೆಸ್ತರು ಇದೆಲ್ಲ ಒಂದೇ. ಈಗ ನಮ್ಮ ಭಾಗದಲ್ಲಿ ಅಂದರೆ ಬಹುತೇಕ ಒಂದು 20 ಜಿಲ್ಲೆಗಳಲ್ಲಿ ಈ ಮಧ್ಯ ಕರ್ನಾಟಕದಿಂದ ಈ ಕಡೆ ತುಮಕೂರು, ಚಿತ್ರದುರ್ಗ ಈ ಭಾಗದಲ್ಲಿಂದ ನಾವು ರೈತರು, ಬಳ್ಳಾರಿ ಇದು ಬೆಸ್ತರು, ಕಬ್ಬೇರು ಅಂತ ಇದೆ. ಹಾಗಾಗಿ ನಮ್ಮ ಗುಲ್ಬರ್ಗ ವಿಭಾಗದ ನಮ್ಮ ಪ್ರಮುಖರು ಏನಂದರೆ ನಾವೆಲ್ಲ ಕೋಳಿ ಅಂತೇಳಿ ಮೊದಲಿಂದ ಇದೆ, ನಾವಿದೆ ನಮ್ಮ ಸಮುದಾಯದಲ್ಲಿ ಮೊದಲನೇದು ನಾವು ಅದಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ. ಕೋಳಿ ಅಂತೇಳಿ 9ನೇ ಕಾಲದಲ್ಲಿ ನಾವು ಬರ್ಕೊಳ್ತಾ ಇದ್ದಾರೆ. ಯಾರು ಶಾಲೆ ದಾಖಲಾತಿಗಳಲ್ಲಿ ಅಥವಾ ಇನ್ನಿತರ ದಾಖಲಾತಿಗಳಲ್ಲಿ ಕಬ್ಬೇಳಿಗ ಅಂತಂದರೆ 10ನೇ ಕಾಲದಲ್ಲಿ ಅವ್ರು ಬರ್ಕೊಂಡಿದ್ದಾರೆ. ಆದರೆ ನಾವೇನು ಮಾಡಿದ್ದೀವಿ ಅಂತಂದರೆ ಸಾಮಾನ್ಯವಾಗಿ 9ನೇ ಕಾಲಂನಲ್ಲಿ ಎಲ್ಲರೂ ಬೆಸ್ತರಂತ ಬರೆಸಬೇಕು. ಒಂದು ವೇಳೆ ಅವರು ಅಧಿಕೃತವಾಗಿ ದಾಖಲಾತಿ ಶಾಲೆ ದಾಖಲಾತಿಗಳಲ್ಲಿ ಬೆಸ್ತರಿದ್ದರೆ 9 ಬೆಸ್ತರು 10 ಬೆಸ್ತರು. ಒಂದು ವೇಳೆ ಅವರು ಕಬ್ಬೇಳಿಗ, ಕಬ್ಬೇರು, ಅಂಬಿಗಾರ ಅಂತ ಇಲ್ಲಿ ಯಾರಾದರೂ ಒಂದು ವೇಳೆ ಸರ್ಟಿಫಿಕೇಟ್ ಪಡೆದಿದ್ರೆ ಅವು 10ನೇ ಕಾಲಂನಲ್ಲಿ ತೋರ್ತಾರೆ. ಆದರೆ 9 ಕಾಲಂನಲ್ಲಿ ಎಲ್ಲರೂ ಬೆಸ್ತರು ಅಂತ ಬಳಸಬೇಕು ಅಂತೇಳಿ ನಾವು ಈ ಭಾಗದ ಜಾಗದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿವಿ. ದಾಖಲಾತಿಗಳು ಏನಾದರೂ ಪಡೆದಿದ್ರೆ ಅವು 10ನೇ ಕಾಲಂನಲ್ಲಿ ಅವ್ರು ಯಾವ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅದು ತೋರಿಸ್ಬೇಕು. ಇಲ್ಲ ಅಂತಂದ್ರೆ 9, 10 ಬೆಸ್ತಡೆ ಬರೆಸಬೇಕು. ಬೆಸ್ತರ್ ಸರ್ಟಿಫಿಕೇಟ್ ಪಡೆದವರು ಕೂಡ 9, 10 ಬೆಸ್ತರ್ ಅಂತ ಪಡೆದುಕೊಳ್ಬೇಕು ಅಂತೇಳಿ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಳಿದಂತೆ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನಮ್ಮ ಸಮುದಾಯದವರಿಗೆ ಜಾಗೃತಿ ಮೂಡಿಸುವಂಥದ್ದು. ಈ ರೀತಿ ಬರಬೇಕು, ಈ ರೀತಿ ಆಗಬೇಕು. ಕೆಲವೊಂದು ಕಡೆ ಕೆಲವೊಂದು ಗೊಂದಲಗಳು ಇದ್ದಾವೆ. ಗಂಗಾಮತಸ್ಥ, ಬೆಸ್ತ ಮುಂದೆ ಬೇರೆ ಪದನಾಗಳಿದ್ದಾವೆ. ಬೇರೆ ಬೇರೆ ಧರ್ಮದ ಹೆಸರುಗಳು ಕೂಡ ಅದರಲ್ಲಿದ್ದಾವೆ. ಗಂಗಾಮತಸ್ಥ, ಲಿಂಗಾಯತ ಗಂಗಾಮತಸ್ಥ, ಕ್ರಿಶ್ಚಿಯನ್ ಬೆಸ್ತ, ಲಿಂಗಾಯತ್ ಬೆಸ್ತ ಅಥವಾ ಮುಸ್ಲಿಂ ಬೆಸ್ತ ಅಂತಿದೆ. ನಮ್ಗೆ ಗೊಂದಲ ಬೇಡ. ನಾವು ಬೆಸ್ತ ಅಂತೇಳಿ ಬರ್ಸಬೇಕು. 9ನೇ ಕಾಲ 10ನೇ ಕಾಲದಲ್ಲಿ ಏನು ದಾಖಲಾತಿ ಪಡೆದಿದ್ದಾರೆ ಅವರು ಆ ದಾಖಲಾತಿ ಪ್ರಕಾರ ಅವರು 10ನೇ ಕಾಲದಲ್ಲಿ ತೆಕ್ಕೊಂಡು 11ನೇ ಕಾಲಕ್ಕೂ ಇನ್ನಿತರ ಅಂತಿದೆ. ಆ ಇನ್ನಿತರ ಅನ್ನುವಂಥವ್ರು ನಾವು ಬಿಟ್ಟು ಬಿಡಬೇಕಂತ ನಿರ್ಧಾರ ಮಾಡಿ ಯಾವುದೇ ಆ ಕಾಲಂನಲ್ಲಿ ಏನು ಬರಲಿಕ್ಕೆ ಬೇಡ. ಆ ರೀತಿ ನಮ್ಮಲ್ಲಿ ಕೆಲವು ಕಡೆ ಕೆಲವು ಗೊಂದಲಗಳು ಇದ್ದಗೋಸ್ಕರ ನಾವು ತಾಲೂಕು ಮಟ್ಟದಲ್ಲಿ ನಮ್ಮ ಈ ಸಮುದಾಯಗಳಿಗೆ ಜಾಗೃತಿ ಮೂಡಿಸುವಂಥ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರ ಅವರಿಗೆ ತಿಳಿಸ್ತಾ ಇದ್ದೀವಿ. ಜೊತೆಗೆ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಹೋಬಳಿ ಮಟ್ಟದಲ್ಲಿ ಕೂಡ ಆಯಾ ತಾಲೂಕದವರು ಹೋಬಳಿ ಮಟ್ಟದಲ್ಲಿ ಎಲ್ಲೆಲ್ಲಿ ನಮ್ಮ ಸಮುದಾಯದವರು ಅವರು ಕೂಡ ಹೋಗಿ ಭೇಟಿಯಾಗಿ ಒಂದು ಪಾಂಪ್ಲೆಟ್ ಮುಖಾಂತರ ಮಾಡಿ ಕೊಡಬೇಕಂತೇಳಿ ಕೂಡ ನಿರ್ಧಾರ ಮಾಡಿ. ಈ ಸಂದರ್ಭದಲ್ಲಿ ಕೆ ಶರಣಪ್ಪ ಕಡಗೋಳು, ಆಂಜನೇಯ ಕಡಗೋಳು, ಶರಣಪ್ಪ, ಹನುಮಂತಪ್ಪ, ಕೆಟಿ ಶ್ರೀನಿವಾಸ್, ಪ್ರಕಾಶ್, ರಾಮಚಂದ್ರ ಕಡಗೋಳು ಇದ್ದರು.
ಬೆಳಕು ಸಾಹಿತ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನಿಂದ ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನ ಸೆಪ್ಟೆಂಬರ್ 21ರಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಬೆಳಕು ಸಾಹಿತ್ಯಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನಿಂದ ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನ ಸೆಪ್ಟೆಂಬರ್ 21ರಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಾಗಮಂಗಲದ ಸಾಹಿತಿ ಚಿಕ್ಕಣ್ಣ ಡಿಪಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಉದ್ಘಾಟಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೆಳಕಿನ ಬುತ್ತಿ ಕವನ ಸಂಕಲನವನ್ನು ಜಿಲ್ಲಾಧಿಕಾರಿ ನಿತೀಶ್ಗೆ ಬಿಡುಗಡೆಗೊಳಿಸಲಿದ್ದಾರೆ. ಸಂಘಟನಾ ನುಡಿಗಳನ್ನು ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷ ಪಾಲನೇತ್ರ ಮಾತನಾಡಲಿದ್ದಾರೆ. ಎಸ್ಪಿ ಪುಟ್ಟಮಾದಯ್ಯ ವಿಶೇಷ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಆಗಮಿಸಲಿದ್ದಾರೆ. ರೇಸ್ ಚಿತ್ರದ ಪೋಸ್ಟರಿಂಗ್ ಅನಾವರಣಗೊಳಿಸಲಾಗುತ್ತದೆ. ವಿವಿಧ ಕ್ಷೇತ್ರದ ಗಣ್ಯರು, ಸಾಹಿತಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ನಂತರ ಕನ್ನಡ ಮತ್ತು ಯುವಜನತೆ ಕುರಿತು ಉಪನ್ಯಾಸ ನಡೆಯಲಿದ್ದು, ಬೆಂಗಳೂರು ಕ್ರೈಸ್ಟ್ ಅಕಾಡೆಮಿಯ ಪ್ರಾಧ್ಯಾಪಕ ಡಾಕ್ಟರ್ ಎಂ ಶೆಟ್ಟಿ ಬಾಲಕೃಷ್ಣ ಉಪನ್ಯಾಸ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಸಾಹಿತಿ ಲತಾ ಎಸ್ ಹೆಗಡೆ ವಹಿಸಲಿದ್ದಾರೆ. ನಂತರ ಕವಿಗೋಷ್ಠಿ, ಮನಪರಿವರ್ತನೆ, ಗೋಡೆಯ ಮೇಲೊಂದು ಚಿಗುರು ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಸಾಹಿತಿ ಬೀರಪ್ಪ ಶಂಭೋಜಿ ಉದ್ಘಾಟಿಸಲಿದ್ದಾರೆ. ಪುಸ್ತಕಗಳನ್ನು ಸಾಹಿತಿ ವೀರ ಹನುಮಾನ್ ಬಿಡುಗಡೆಗೊಳಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅಯ್ಯಪ್ಪ ಹುಡಾ ವಹಿಸಲಿದ್ದಾರೆ. ಆಶಯ ನುಡಿಗಳನ್ನು ಶಿಕ್ಷಕಿ ಯಶೋಧ, ಹುಬ್ಬಳ್ಳಿಯ ಕವಿತ್ರಿ ಸವಿತಾ ಲಿಂಗಾರೆಡ್ಡಿ ನುಡಿಯಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಏಕಾಭಿನಯ ಪಾತ್ರ, ಗಾಯನ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಖ್ಯಾತ ಸಾಹಿತಿಗಳು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಉದ್ಘಾಟಕರಾಗಿ ಸಿ ಸೋಮಶೇಖರ್ ಸರ್, ನಾಡಿನ ಲೇಖಕರು ಹಾಗೂ ಕನ್ನಡ ಪರ ಚಿಂತಕರು, ಹಾಗೆ ನಿವೃತ್ತ IAS ಅಧಿಕಾರಿಯು ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನ ಮಾಡಿದಂತ ಡಾಕ್ಟರ್ ಸಿ ಸೋಮಶೇಖರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿವಾಸಿ ಭಾರತೀಯರು ಹಾಗೂ ಬೇರೆ ರಾಜ್ಯಗಳಲ್ಲಿರತಕ್ಕಂತಹ ಕವಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಯ ಆಯ್ದ ಕವಿಗಳು ಬರೆದಿರುವಂತಹ ಕವನಗಳ ಸಂಕಲನವುಳ್ಳಂತಹ ಬೆಳಕಿನ ಬುತ್ತಿ ಎನ್ನುವಂತಹ ಕೃತಿ ಲೋಕಾರ್ಪಣೆಗೊಳ್ಳಲಿದೆ. ಆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ನಿತೀಶ್ಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂಥ ಪುಟ್ಟಮಾದಯ್ಯ ಅವರು ಕೂಡ ಆ ಒಂದು ಕೃತಿಯನ್ನು ಲೋಕಾರ್ಪಣೆಗೊಳಿಸುತ್ತಾರೆ. ಹಾಗೆ ನಮ್ಮ ಸಮ್ಮೇಳನದಲ್ಲಿ ಸಂಘಟನಾ ನುಡಿಯನ್ನಾಡಲು ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಬೆಂಗಳೂರಿನ ಪಾಲನೇತ್ರ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ವಿಶೇಷ ಅತಿಥಿಗಳಾಗಿ ಮಾನ್ಯ ಸಚಿವರು ಎನ್ಎಸ್ ಬೋಸರಾಜ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಹಾಗೂ ಬಸನಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಸಂತಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬೆಳಕು ಸಂಸ್ಥೆಯ ಸದಸ್ಯರಾಗಿರುವಂತಹ ರವಿ ದಾನಿಯವರು ನಿರ್ಮಿಸಿರುವಂತಹ ರೇಂಜ್ ಚಿತ್ರದ ಪೋಸ್ಟರ್ ಕೂಡ ಅನಾವರಣಗೊಳ್ಳಲಿದೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ, ಅನಿವಾಸಿ ಭಾರತೀಯರು ಸೇರಿದಂತೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ನಮ್ಮ ಕನ್ನಡಿಗರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಅವರನ್ನು ಸೇರಿದಂತೆ ನಮ್ಮ ರಾಜ್ಯದ 31 ಜಿಲ್ಲೆಯಿಂದ ಆಯ್ದ ಸಾಧಕರನ್ನು ನಾವು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ. ಮಧ್ಯಾಹ್ನ ವಿಷಯ ಕನ್ನಡ ಮತ್ತು ಯುವಜನತೆ ಎನ್ನುವಂತಹ ವಿಷಯದ ಮೇಲೆ ಲತಾ KS ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಎಂ ಸೆಲ್ವಿ ಬಾಲಕೃಷ್ಣನ್ ಅವರು ವಿಷಯವನ್ನ ಮಂಡಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಗೆ ಕವಿಗೋಷ್ಠಿ ಹಾಗೂ ಮನ ಪರಿವರ್ತನೆ ಮತ್ತು ಹಾಡುಗೋಡೆ ಎನ್ನುವುದು ಚಿಗುರು, ಇದು ವಿಶೇಷವಾಗಿ ನಮ್ಮ ಬೆಳಕು ಪ್ರಕಾಶನದಿಂದ 98ನೇ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಅದಾದ ನಂತರ ಸಂಜೆ ಗಾಯನ ಕಾರ್ಯಕ್ರಮ ಇರ್ತದೆ. ಹಾಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ 3 ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ.
ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಹಾಗೂ ಬೆಳಕು ಕೃತಿಯಲ್ಲಿರ್ತಕ್ಕಂತಹ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ವಿಶೇಷವಾಗಿ 31 ಜಿಲ್ಲೆಯಲ್ಲಿರ್ತಕ್ಕಂಥ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕಂತಂದ್ರೆ ಇದುವರೆಗೂ ಕೂಡ ನಾವು ಬೆಳಕು ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನ ಮಾಡಿಲ್ಲ, ಕೇವಲ ಸಂಭ್ರಮ ಆಚರಣೆ ಕಾರ್ಯಕ್ರಮ ಅಂತಾನೆ ಮಾಡಿದೀವಿ. ಈ ಬಾರಿ ಪ್ರಥಮ ಬಾರಿಗೆ ನನ್ನ ತವರು ಜಿಲ್ಲೆಯಲ್ಲಿ ಮಾಡಕ್ ಖುಷಿ ಆಗ್ತಾ ಇದೆ. ಯಾಕಂದ್ರೆ 31 ಜಿಲ್ಲೆಯಲ್ಲಿ ಕೂಡ ಸಮ್ಮೇಳನ ಮಾಡಿ ಕೊನೆಗೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶರಣಬಸವ ಜೋಳಗಡಿಗೆ ನಿಷ್ಠಿ ರುದ್ರಪ್ಪ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಹಾಗೆ ನಮ್ಮ ವೆಂಕಟೇಶ್ ಬೇವನಗಂಜಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಹಾಗೆ ವೀರ ಹನುಮಾನ್ ಅವರು, ಅಯ್ಯಪ್ಪಯ್ಯ ಹುಡ ಅವರು, ಹಾಗೆ ಈ ರೀತಿ ಎಲ್ಲ ಅತಿಥಿಗಳು ಹಾಗೂ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ. ತಾವು ಕೂಡ ತಮ್ಮ ಸಹಕಾರ ಯಾವುದೇ ಕಾರ್ಯಕ್ರಮ 120 ಕಾರ್ಯಕ್ರಮ ಮಾಡಿದ್ರು 1 ರೂಪಾಯಿಯು ನಮ್ಮ ಸರ್ಕಾರದ ವತಿಯಿಂದ ನಾವು ತೆಗೆದುಕೊಂಡಿಲ್ಲ. ಕಾರಣ ಇಷ್ಟೇ, ಒಂದು ವೇಳೆ ನಾವು ತಗೊಳಕ್ ಹೋದಂದ್ರೆ ಇದಕ್ಕೆ ಖರ್ಚಾಗೋದು 3,20,000 3 ಲಕ್ಷದಿಂದ 4 ಲಕ್ಷದವರೆಗೂ ಖರ್ಚಾಗುತ್ತೆ. ಅಲ್ಲಿ ಹೋಗಿ ಏನಾದ್ರೂ ಕೇಳಿದ್ರೆ ನಮಗೆ ಕೊಡುವಂತದ್ದು ಕೇವಲ 5,000 ರಿಂದ 10,000 ಮಾತ್ರ. ಅದನ್ನು ತಗೊಂಡು ನಾವು ಮತ್ತೆ ಇದರಲ್ಲಿ ಬೆಳಕು ಸಂಸ್ಥೆ ಅಂತ ಹಾಕಕ್ಕಿಂತ ಮುಂಚೆ ಅವರು ಆಗ್ಬೇಕು ಸಹಕಾರ ಮತ್ತೆ ಆಗ್ಬೇಕು. ಎದಕ್ಕೆ ಬೇಕು? ನನಗೆ ಅವಶ್ಯಕತೆ ಇಲ್ಲ, ಸರ್ಕಾರದ ಅನುದಾನ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ನನ್ನ ಬೆಳಕು ಸಂಸ್ಥೆಯ ಸದಸ್ಯರಾಗ್ತಾರೆ, ಅವರು ಅನುದಾನ ಕೊಟ್ಟಿದ್ದು ನಾವು ಅಷ್ಟು ಇಷ್ಟು ಅಂತ ಕೇಳಂಗಿಲ್ಲ. ಕಾರ್ಯಕ್ರಮದಲ್ಲಿ ಒಂದು ಗ್ರೂಪ್ ಇದೆ 31 ಜಿಲ್ಲೆಯವರು, ಈ ತರ ಸಮ್ಮೇಳನ ಮಾಡ್ತಾ ಇದ್ದೀವಿ, ಸಹಕಾರ ನೀಡಿ ಇಲ್ಲ. ಅವ್ರು ಪದಾಧಿಕಾರಿಗಳಾಗಿರ್ತಕ್ಕಂಥದ್ದು ಸದಸ್ಯತ್ವವನ್ನ ನಾವು ಕೊಡ್ತೀವಿ. ಆ ಸದಸ್ಯತ್ವದಿಂದ ಬಂದಾಣ ಆಮೇಲೆ ನಮ್ಮ ಪದಾಧಿಕಾರಿಗಳಿಗೆ ಎಷ್ಟು ಕೈ ಕೊಡುತ್ತದೆ, ಎಷ್ಟು ಖರ್ಚು ವೆಚ್ಚ ನಮ್ದು ಎಲ್ಲರೂ ಕಾರ್ಯಕ್ರಮ ಆದ್ಮೇಲೆ ನೀಡ್ತಾರೆ. ಕಾರ್ಯಕ್ರಮ ಖರ್ಚು ವೆಚ್ಚ ನಾವು ಹಂಗಿಲ್ಲ. ಕಾರ್ಯಕ್ರಮ ಇವತ್ತು ಈಗ ಫಿಕ್ಸ್ ಆಗಿದೆ ಅಂದ್ರೆ ಟೋಟಲ್ ಡೀಟೇಲ್ಸ್ ಇವತ್ತು ಸಂಜೆ ಪ್ರೆಸ್ ಮೀಟ್. ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್, ಬಸವರಾಜ್, ಅಂಬು ಪಾಟೀಲ್ ಇದ್ದರು. ಮಳೆಯಿಂದಾಗಿ ಬೆಳೆಹಾನಿಯಾಗಿದ್ದು ಸೂಕ್ತ ಪರಿಹಾರ ಸೇರಿದ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆಯ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಮಳೆಯಿಂದಾಗಿ ಬೆಳೆ ಹಾನಿಯಾಗಿದ್ದು ಸೂಕ್ತ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಗೆ ಹತ್ತಿ, ತೊಗರಿ, ಸಜ್ಜೆ ಮತ್ತು ಮೆಣಸಿನಕಾಯಿ ಸೇರಿದಂತೆ ಇತರೆ ಬೆಳೆಗಳು ಶೇಕಡಾ 50ರಷ್ಟು ನಷ್ಟವಾಗಿದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. ಕಳೆದ 3 ವರ್ಷಗಳಿಂದ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆದ ರೈತರು ಬೆಲೆ ಇಲ್ಲದೆ ತುಂಬಾ ನಷ್ಟದಲ್ಲಿ ಇದ್ದು ಹತ್ತಿ 10,000 ರೂಪಾಯಿ, ಮೆಣಸಿನಕಾಯಿ 15,000 ರೂಪಾಯಿ ಬೆಂಬಲ ಬೆಲೆಯೊಂದಿಗೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ಮೂಲ ಖರೀದಿ ಮಾಡಬೇಕು ಮತ್ತು ಇನ್ನುಳಿದ ಬೆಳೆಗಳಾದ ಜೋಳಕ್ಕೆ 3,500, ಭತ್ತಕ್ಕೆ 3,500 ರೂಪಾಯಿಗೆ ದರ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ತುಂಗಭದ್ರಾ ಎಡದಂಡೆ ನಾಲೆಯ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲು ಈ ವರ್ಷದ ಬೇಸಿಗೆ ಬೆಳೆಗೆ ಯಾವುದೇ ಧಕ್ಕೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಗೇಟ್ಗಳನ್ನು ಅಳವಡಿಸಬೇಕು ಮತ್ತು ಅಕ್ರಮ ನೀರಾವರಿ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾರಾಯಣಪುರ ಬಲದಂಡೆ ನಾಲೆಯ ಆಧುನೀಕರಣ ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ಸೂಕ್ತ ತನಿಖೆಗೆ ಆದೇಶ ನೀಡಬೇಕು ಮತ್ತು ಅರೆಬರೆ ಮಾಡಿದ ಕೆಲಸ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಮನವಿ ಮಾಡಿದರು. ಕಾಲುವೆಯ 2 ಬದಿ ರಸ್ತೆಗಳು ಹಾಳಾಗಿದ್ದು ರೈತರ ಹೊಲಗಳಿಗೆ ಹೋಗಲು ತೊಂದರೆಯಾಗುತ್ತಿದ್ದು ಕೂಡಲೇ ರಸ್ತೆ ದುರಸ್ತಿ ಮಾಡಲು ನೀರಾವರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕು. ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಬಹಳ ಮೋಸವಾಗುತ್ತಿದ್ದು ಅವ್ಯವಹಾರಗಳನ್ನು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. ಹಲವು ಪ್ರಕರಣಗಳು ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದ್ದು ಯಾವುದೇ ತನಿಖೆಯಾಗದೆ ದೂರುಗಳು ಧೂಳು ಹಿಡಿಯುತ್ತಿವೆ. ತಕ್ಷಣ ಅವುಗಳನ್ನು ತನಿಖೆಗೆ ಆದೇಶಿಸಬೇಕೆಂದು ಒತ್ತಾಯಿಸಿದರು. ಬೇಕು
ಬಗ್ಗೆ ಇವತ್ತು ಬಹಳ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಸತತವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಈ ಒಂದು ಜಿಲ್ಲೆಯನ್ನು ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಸಮಸ್ಯೆಗಳನ್ನು ಅವ್ರ ಮುಂದೆ ತರಲಿಕ್ಕೆ ನಾವು ಇವತ್ತು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಷ್ಟ್ರಗಳಿಗೆ ನೀರಾವರಿ ಕಲ್ಪಿಸಿರ್ತಕ್ಕಂಥ ಈ ತುಂಗಭದ್ರಾ ಡ್ಯಾಮಿನ 19ನೇ ಕಸ್ಟ್ ಗೇಟ್ ಮುರಿದಾಗ ಮಾನ್ಯ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಇನ್ನು 3 ತಿಂಗಳಲ್ಲಿ ಎಲ್ಲ ಗೇಟ್ಗಳನ್ನು ಹೊಸದಾಗಿ ಕೂಡಿಸ್ಬೇಕಂತ ಹೇಳಿದ್ರು. ಆದರೆ ಇವತ್ತು 1 ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಾ ಇಲ್ಲ. ನೆಪ ಮಾತ್ರಕ್ಕೆ ಒಂದು ಟೆಂಡರ್ ಕರೆದ್ವಿ ಅಂತ ಹೇಳ್ಬಿಟ್ಟು ಒಂದು ಜಾರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಇವತ್ತು ನಾರಾಯಣಪುರ ಬಲದಂಡೆ ನಾಲೆಯ ಸುಮಾರು 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ನಾರಾಯಣಪುರ ಜಲಾಶಯದ 95 ಕಿಲೋಮೀಟರ್ವರೆಗಿನ 18 ಉಪಕಾಲುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಇವತ್ತು ಸರ್ಕಾರ 1400 ಕೋಟಿ ರೂಪಾಯಿಗಳನ್ನು ಏನು ಟೆಂಡರ್ ಕರೆದಿತ್ತು. ಆದರೆ ಇವತ್ತು ಆ ಗುತ್ತಿಗೆದಾರರು ಯಾವುದೇ ಕೆಲಸ ಮಾಡದೆ ಅದರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿ ಇವತ್ತು 500 ಕೋಟಿ ರೂಪಾಯಿ ಈಗಾಗಲೇ ಬಿಲ್ಲನ್ನು ಪಾವತಿ ಮಾಡಿದ್ದಾರೆ. ಅದರ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕನ್ನೋದು ಒಂದು ನಮ್ಮ 2ನೇ ಬೇಡಿಕೆ ಆಗಿದೆ. 3ನೇದು ಏನಂತಂದರೆ, ಈ ಪ್ರತಿ ವರ್ಷ ಕೂಡ ನಾವು ರೈತರನ್ನು ಉಳುಮೆ ಮಾಡಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಆದರೆ ಈ ಸರ್ಕಾರ ನಮ್ಮ ರೈತರ ಎಲ್ಲ ಬೆಳೆಗಳು ಮಾರಿದ ಮೇಲೆ ಖರೀದಿ ಕೇಂದ್ರ ತೆರಲಿಕ್ಕೆ ಮುಂದಾಗ್ತದೆ. ಹೋದ ವರ್ಷ ನೋಡ್ಬೋದು ಜೋಳದಲ್ಲಿ ಎಷ್ಟು ಮೋಸ ಆಯಿತು ಇವತ್ತು ರೈತರಿಗೆ. ಆದ ಕಾರಣ ಈಗಾಗಲೇ ಹತ್ತಿ ಕಟಾವಿಗೆ ಬಂದಿದೆ. ನಮ್ಮ ರೈತರ ಬೇಡಿಕೆ ಏನಂತಂದರೆ, ಹತ್ತಿ ಮಾರ್ಕೆಟಿಗೆ ಬರ್ತಾ ಇದೆ, ನೀವು ತಕ್ಷಣವೇ ಎಲ್ಲ ತಾಲೂಕುಗಳಲ್ಲಿ ಹತ್ತಿ ಖರೀದಿ ಕೇಂದ್ರ ತೆಗಿಬೇಕು. ಅದಾದ ನಂತರ ಭತ್ತ ಖರೀದಿ ಕೇಂದ್ರ ಮತ್ತು ಈ ಒಂದು ತೊಗರಿ ಜೋಳ ಖರೀದಿ ಕೇಂದ್ರಗಳನ್ನು ಸತತವಾಗಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ತೆರಿಬೇಕೆಂಬುದು ನಮ್ಮ 3ನೇ ಬೇಡಿಕೆ ಆಗಿದೆ. ಅದೇ ರೀತಿಯಾಗಿ ಇವತ್ತು ಸತತ 2 ತಿಂಗಳಿಂದ ಇವತ್ತು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಅದರಿಂದ ಹತ್ತಿ ಮತ್ತು ತೊಗರಿ ಇವತ್ತು ಶೇಕಡ 50ರಷ್ಟು ನಷ್ಟ ಆಗಿ ಇವತ್ತು ರೈತ ಭಾಳ ಚಿಂತೆಯಲ್ಲಿದ್ದಾನೆ. ಆ ಒಂದು ನಷ್ಟ ಆದ ರೈತನಿಗೆ ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ. ಇವತ್ತು ಎಷ್ಟೇ ನಾವು ಮನವಿ ಕೊಟ್ಟರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಸರ್ಕಾರ. ಆದ ಕಾರಣ ತಕ್ಷಣವೇ ಆ ಒಂದು ಅತಿವೃಷ್ಟಿಯ ಬೆಳೆಯನ್ನು ಸಮೀಕ್ಷೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ರಸಗೊಬ್ಬರದ ಕೊರತೆಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಕಡೆ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ ರಸಗೊಬ್ಬರ ತೊಂದರೆ ಇಲ್ಲ ಅಂತ. ಆದರೆ ಇವತ್ತು ರೈತರ ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ ನೀವು, ಯಾವುದೇ ಒಬ್ಬ ಮಾಮೂಲಿ ರೈತರಿಗೆ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ. ಇದು ನಮ್ಮ ರೈತರ ಒಂದು ದುಸ್ಥಿತಿ ಅಂತ ಹೇಳ್ಬೋದು. ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಸೂಗರಯ್ಯ RS ಮಠ್, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಪ್ಪ ಕಾರಭಾರಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಮಾಲಿಪಾಟೀಲ್, ಲಿಂಗಾರೆಡ್ಡಿ ಪಾಟೀಲ್, ಬೂದಯ್ಯ ಸ್ವಾಮಿ ಗಬ್ಬೂರು, ಸಿದ್ದಯ್ಯ ಸ್ವಾಮಿ, H ಶಂಕರಪ್ಪ ಗೌಡ, ಮಲ್ಲನಗೌಡ, A ಗೋವಿಂದ್ ನಾಯಕ್, ಬಸವರಾಜ್ ನವಲ್ಕಲ್, ವೀರೇಶ್ ಸೇರಿದಂತೆ ಅನೇಕರು ರೈತರು ಭಾಗವಹಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳು. ನಗರದ ಯೂರೋಕಿಡ್ಸ್ ಮತ್ತು ರಾಯಲ್ ಕಾನ್ಕಾರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರದಂದು ದಸರಾ ಉತ್ಸವ ಹಾಗೂ ಅಜ್ಜಿಯರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಗರದ ಹೀರೋ ಕಿಡ್ಸ್ ಮತ್ತು ರಾಯಲ್ ಕಾನ್ಕಾರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರದಂದು ದಸರಾ ಉತ್ಸವ ಹಾಗೂ ಅಜ್ಜಿಯರ ದಿನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಇಟೇಕರ್ ಗ್ರೂಪ್ ಅಧ್ಯಕ್ಷ ಎರೆಣ ಇಟೇಕರ್ ಮಾತನಾಡಿ, ಪ್ರತಿ ಕುಟುಂಬಕ್ಕೂ ಹಿರಿಯರ ಮಾರ್ಗದರ್ಶನ ಅಗತ್ಯವಾಗಿದೆ. ಹಿರಿಯರನ್ನು ಗೌರವಿಸುವ ಪರಿಪಾಠ ಮನೆಯಿಂದಲೇ ಪ್ರಾರಂಭವಾಗಬೇಕೆಂದರು. ಹೀರೋ ಕಿಡ್ಸ್ ಶಾಲೆಯ ಪ್ರಾಂಶುಪಾಲರಾದ ಡಾ ಸಾರಿಕಾ ಇಟೇಕರ್ ಮಾತನಾಡಿದರು. ಹಿರಿಯರು ಪ್ರತಿ ಮನೆಯ ಚೇತನವಾಗಿದ್ದು, ಕುಟುಂಬದ ಬೆಳವಣಿಗೆಗೆ ಹಿರಿಯರ ಸಲಹೆ ಮಾರ್ಗದರ್ಶನ ಅಗತ್ಯ. ಶಾಲೆಯಲ್ಲಿ ಪ್ರತಿ ವರ್ಷ ಅಜ್ಜಿಯರಿಗಾಗಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯರು, ಪಾಲಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ತಿಂಡಿಗಳು ಮಾಡ್ತಾರೆ ಮನೆಯಲ್ಲಿ ಅಂತ, ಹೌದಾ ಇಲ್ಲ? I think now the trend is there. We are eating less of sweets, is it? We are eating less of sweets? Okay. See, every year we are awaiting for this moment where the elders of the families come to the school. Otherwise, it's very rare that grandparents come to school to see what the child is doing in the school. And it's a culture in Eurokids and Royal Concord School that we are a part of the family. Our school family is an extended family of the children and the parents and the grandparents and even the aunts and uncles. Because every child needs nurturing at the core level, not just with the reading and writing, but also with the values. धरोहर तो दादा दादी नाना नानी से ही मिलती है और स्कूल नाम के लिए होता है अगर आप लोग नहीं जुड़ते हो. एंड थैंक यू फॉर बीइंग हियर.
ಮುದಗಲ್ ಪಟ್ಟಣದ ಮಗಳಪೇಟೆಯಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲಾಗುತ್ತಿದ್ದು ಕೂಡಲೇ ಬ್ರಿಡ್ಜ್ ಎತ್ತರಗೊಳಿಸಬೇಕೆಂದು ಕನ್ನಡ ರಾಜ್ಯ ರೈತ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಮುದಗಲ್ ಪಟ್ಟಣದ ಮಂಗಳಪೇಟೆಯಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ಬ್ರಿಡ್ಜ್ ಎತ್ತರಗೊಳಿಸಬೇಕು ಎಂದು ಕರ್ನಾಟಕ ರೈತರ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಸರ್ವೆ ನಂಬರ್ 18ರಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಇದ್ದು ಅತಿ ಕಡಿಮೆ ಎತ್ತರದಲ್ಲಿ ಇದ್ದು 10 ಅಡಿ ಎತ್ತರವಿದ್ದು ಇದರಿಂದ ರೈತರಿಗೆ ತೊಂದರೆ ಉಂಟಾಗುತ್ತಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ಮನೆಗೆ ಸಾಗಿಸಲು ಕಷ್ಟವಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಬೇಕು. ಕಾಮಗಾರಿ ಪ್ರಾರಂಭವಾಗಿದ್ದು 20 ಅಡಿಗೆ ಎತ್ತರದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಿದರು. ಪಟ್ಟಣದ ಮೇಗಳಪೇಟೆಯಲ್ಲಿ ಹಾದು ಹೋಗುವಂತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮೇಗಳಪೇಟೆಯ ರೈತ ಬಾಂಧವರ ಸೇರಿ ವಿನಂತಿಸಿಕೊಳ್ಳುವುದೇನೆಂದರೆ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಸರ್ವೆ ನಂಬರ್ 18ರಲ್ಲಿ ನಡೆಯುತ್ತಿದ್ದು ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಅತಿ ಕಡಿಮೆ ಎತ್ತರದಲ್ಲಿ ಕಮ್ಮಿ ಇರುವುದರಿಂದ ಕೇವಲ 10 ಫೀಟ್ ಇರೋದರಿಂದ ಅದು ಸಾಲದು. ರೈತರಿಗೆ ಮೇವು ಒಟ್ಟು ದವಸ ಧಾನ್ಯಗಳು ಸಾಗಿಸುವ ಅತ್ಯಂತ ಕಷ್ಟವಾಗುತ್ತಿದ್ದು ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳು ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿದ್ದು ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದ್ದು ಆದ್ದರಿಂದ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು 20 ಫೀಟ್ ಎತ್ತರ ಬ್ರಿಡ್ಜ್ ಮಾಡಿದರೆ ಸಮಸ್ಯೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದು ತಮ್ಮ ಗಮನಕ್ಕೆ ತರಬೇಕಾದ ರೈತರ ಸಮಸ್ಯೆ ಪರಿಹರಿಸುವಂತೆ ಈ ಮೂಲಕ ತಮ್ಮಲ್ಲಿ ಸಮಸ್ತ ರೈತ ಬಾಂಧವರು ಸೇರಿ ವಿನಂತಿಸಿಕೊಳ್ಳುತ್ತಾರೆ. ಧನ್ಯವಾದಗಳು. ಶರಣಪ್ಪ ಅಂಚನಾಳ್, ಜಿಲ್ಲಾ. ಈ ಸಂದರ್ಭದಲ್ಲಿ ರೈತರು ಭಾಗವಹಿಸಿದ್ದರು. ವಿಶ್ವಕರ್ಮ ಸಾಧನೆ ಹಾಗೂ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಮಹತ್ವದವಾಗಿದ್ದು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನೀವು ಮುನ್ನಡೆಯಬೇಕೆಂದು ರಾಯಚೂರು ಜಿಲ್ಲಾ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೃತ ಎಸ್ ಚನ್ನಾಳ್ ಅವರು ಹೇಳಿದರು. ವಿಶ್ವಕರ್ಮರ ಸಾಧನೆ ಹಾಗೂ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮಹತ್ವದ್ದಾಗಿದೆ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನೀವು ಮುನ್ನಡೆಯಬೇಕಿದೆ ಎಂದು ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೃತ ಎಸ್ ಚನ್ನಾಳ್ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 17ರಂದು ಬುಧವಾರ ನಡೆದ ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು. ವಿಶ್ವಕರ್ಮ ಸಮಾಜದವರು ನಿರ್ಮಿಸಿದ ಶಿಲ್ಪಕಲೆಗಳು ಈಗಲೂ ಕಣ್ಮನ ಸೆಳೆಯುತ್ತವೆ. ಶಿಲ್ಪಕಲೆ ಮಾತ್ರ ಅಲ್ಲ, ಬಂಗಾರದ ಕುಸುರಿ, ಕಬ್ಬಿಣದ ಕೆಲಸಕ್ಕೂ ಇವರು ಎತ್ತಿದ ಕೈ. ಕೆಲಸದಲ್ಲಿ ಇವರಿಗೆ ಇರುವ ತನ್ಮನೀಯತೆ ಸೂಕ್ಷ್ಮ ಬೇರೆ ಯಾರಿಗೂ ಸಿದ್ಧಿಸದು. ಮೂರ್ತಿ ಕೆತ್ತುವಾಗ ತಲ್ಲೀನತೆ ಬಹಳ ಮುಖ್ಯ. ಸ್ವಲ್ಪ ಎಚ್ಚರ ತಪ್ಪಿದರೂ ಕಲಾಕೃತಿ ಓರೆಕೊರೆ ಆದಿತು. ಈ ಕಲಾವಂತಿಕೆಯು ವಿಶ್ವಕರ್ಮರಿಗೆ ದೊರೆತ ದೇವರ ಕೊಡುಗೆಯಾಗಿದೆ ಎಂದರು. ವಿಶ್ವಕರ್ಮನು ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ನಂಬಲಾಗಿದೆ. ಪುರಾತನ ಋಗ್ವೇದದಲ್ಲಿ ದೈವಿಕ ಕುಶಲಕರ್ಮಿಯಾಗಿ ಉಲ್ಲೇಖಿಸಲಾಗಿದ್ದು ಇಂದ್ರಪ್ರಸ್ಥ ಅರಮನೆ, ದ್ವಾರಕಾ ನಗರ ಮತ್ತು ದೇವತೆಗಳ ಆಯುಧಗಳಾದ ಸುದರ್ಶನ ಚಕ್ರ, ತ್ರಿಶೂಲ ಮುಂತಾದವುಗಳನ್ನು ನಿರ್ಮಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಈ ಸಮಾಜದ ಮುಂದಿನ ಬೆಳವಣಿಗೆಗೆ ಮಹಿಳೆಯರ ಸಬಲೀಕರಣ ಅತ್ಯವಶ್ಯಕ. ಪುರುಷ ಮಹಿಳೆಯರು ಸಮಾನರಾಗಿ ನಡೆಯಬೇಕು. ವಿಶ್ವಕರ್ಮ ಅವರ ಆದರ್ಶಗಳನ್ನು ಅನುಸರಿಸಿ ವಿದ್ಯೆ, ಶ್ರಮ, ಕೌಶಲ್ಯ ಮತ್ತು ಸಂಸ್ಕೃತಿ ಕಾಪಾಡಬೇಕೆಂದರು. ಕೌಶಲ್ಯ, ಕೈಗಾರಿಕೆ, ತಂತ್ರಜ್ಞಾನ ಮತ್ತು ಶಿಲ್ಪಕಲೆಯ ಆರಾಧನೆ, ನಿರ್ಮಾಣದ ದೇವತೆ ಎಂದು ಪೂಜೆ ಸಲ್ಲಿಸುವ ದೇವಶಿಲ್ಪಿ ವಿಶ್ವಕರ್ಮರ ಜನ್ಮದಿನ
ಈ ವೇಳೆ ಸಮಾಜದ ಮುಖಂಡರಾದ ರಾಮು ಮಾತನಾಡಿ, ಸತ್ಯ ನಿಷ್ಠೆಯನ್ನು ಪಾಲಿಸುವ ವಿಶ್ವಕರ್ಮ ಜನಾಂಗವು ಪ್ರತಿಭಾವಂತರಿಂದ ಕೂಡಿದೆ. ಮರ, ಕಬ್ಬಿಣ, ಚಿನ್ನ, ಬೆಳ್ಳಿ, ಕಂಚು, ಹಿತ್ತಾಳೆ, ಶಿಲ್ಪ ಮೊದಲಾದ ಪಂಚ ಕಸಬು ನಿರತ ಮೂಲ ಪುರುಷ ವಿಶ್ವಕರ್ಮ. ಕುಶಲಕರ್ಮಿಗಳಿಗೆ ಸಾಲದ ನೆರವು ನೀಡುವುದು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ನಮ್ಮ ಕೌಶಲ ಹಾಗೂ ಜೀವನೋಪಾಯಾಭಿವೃದ್ಧಿಗಾಗಿ ವಿಶ್ವಕರ್ಮರು ಇದರ ಸದುಪಯೋಗ ಪಡೆಯಬೇಕೆಂದರು. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಇವತ್ತೇ ಅವರ ಜನ್ಮ ದಿನಾಚರಣೆಗೆ ನಾವೆಲ್ಲರೂ ಶುಭ ಕೋರೋಣ. ಆ ವಿಶ್ವಕರ್ಮ ಭಗವಾನ್ ಅವರು ಇನ್ನೂ ದೀರ್ಘಾಯುಷ್ಯ ಪಟ್ಟು ನಮ್ಮ ದೇಶವನ್ನು ಇನ್ನೂ ಅವರ ಆಗಬೇಕು ಸರಿಯಾದ ರೀತಿಯಲ್ಲಿ ಆಗಲೇ ಭಾರತವನ್ನ ವಿಶ್ವಕ್ಕೆ ಹೋಗುವಂತೆ ಹೇಳೋದ್ರಲ್ಲಿ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಮುಂದಾಗಿವೆ. ಆ ಶಕ್ತಿಯನ್ನು ಇನ್ನೂ ಕೊಡಲಿ. ಆ ಪ್ರಧಾನಮಂತ್ರಿಗಳು ನಮ್ಮ ಸಮಾಜದ ವಿಶ್ವಕರ್ಮರ ಹೆಸರಿನಲ್ಲಿ ಹಲವಾರು ಯೋಜನೆಗಳನ್ನು ಕೂಡ ಪರಿಚಯ ಮಾಡಿದರು. ಆ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ತುಂಬ ಹೆಮ್ಮೆ ಆಗ್ತದೆ. ಅದನ್ನು ನಮಗೆ ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೋ ಅದು ನಮಗೆ ಗೊತ್ತಿಲ್ಲ. ಆ ಭಗವಾನ ಹೆಸರಿನಲ್ಲಿ ಇವತ್ತು ಎಲ್ಲರೂ ಶ್ರಮಿಕ ವರ್ಗದವರು, ಕಾರ್ಮಿಕ ವರ್ಗದವರು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ. ಅದನ್ನು ಹೇಳಲು ಮುಂದಿನ ದೊಡ್ಡ ನಿರ್ಮಾಣ ಮಾಡಿಕೊಳ್ಳೋದು, ಸೃಷ್ಟಿ ಮಾಡಿಕೊಳ್ಳೋದು ಒಂದು ಅನುಭವ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಹಿಳೆಯರು ವಿಶ್ವದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತ ಅಖಂಡ ನಾಯಕ ವಿಶ್ವಕರ್ಮ ಭಗವಂತನ ಒಂದು ಸಮಾಜಕ್ಕೆ 2 ಜಯಂತಿಗಳನ್ನು ಮಾಡಿಕೊಂಡಾಗ ನಮ್ಮ ನಾಯಕರಾದ ಅದಕ್ಕೆ ವಿಶ್ವಕರ್ಮವರು ಸೆಪ್ಟೆಂಬರ್ ವಿಶ್ವಕರ್ಮ ಜಯಂತ್ಯೋತ್ಸವ, ನಾಳೆ ಜನರನ್ನು ಅಮರಸಿದ್ಧಿ ಜಗನ್ನಾಥ ಸಂಸ್ಮರಣ ದಿನಾಚರಣೆ ಸಮಾಜ ಸಣ್ಣದಿರಬಹುದು. ಆದರೆ ಮಹತ್ವ ದೊಡ್ಡದಿರುವಂತ ಒಂದು ಮಹತ್ವವನ್ನು ಸಹಕಾರ ತಂದು ಇವತ್ತು ಆಚರಣೆ ತಂದಂತ ಮಹಾತ್ಮರಿಗೆ ಎಷ್ಟು ಕೃತಜ್ಞತೆ ಎಂದು ಸಲವಿಲ್ಲ. ನಾವು ನಮ್ಮ ಸರ್ಕಾರದೊಂದಿಗೆ ನಾವು ಕೈಜೋಡಿಸಿದಾಗ ಮಾತ್ರ ಇವತ್ತು ಯಾವ ರೀತಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಯಿತು. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗವಹಿಸಿ ಆ ಸರ್ಕಾರದೊಂದಿಗೆ ನಾವಿದ್ದೀವಿ, ನಮ್ಮಿಂದ ಸರ್ಕಾರ ಇರಬೇಕಿರುವಂತ ಒಂದು ವಿಷಯವನ್ನು ಪ್ರದರ್ಶನ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅವರೇನಿಲ್ಲ ಇವರೇನಿಲ್ಲದೆ ವಿಶ್ವ ಸೆಪ್ಟೆಂಬರ್ ಅದು ವಿಶ್ವಕರ್ಮನ ಒಂದು ಹಬ್ಬ, ವಿಶ್ವಕರ್ಮ ಜಯಂತ್ಯೋತ್ಸವ ವಿಷಯವನ್ನು ಮಂಡನೆ ಮಾಡಿಕೊಂಡು ಮುಂದಿನ ಬಾರಿ ಕೂಡ ಇವೆಲ್ಲರೂ ಕೂಡ ಸಂಘಟಿತರಾಗಿ ವಿಶ್ವಕರ್ಮ ಜಯಂತ್ಯೋತ್ಸವ ಸರ್ಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಒಂದು ಶೋಭೆಬೇಕು. ಅವರದ್ದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ತಹಸೀಲ್ದಾರ್ ಪರಶುರಾಮ್, ಸಮಾಜ ಮುಖಂಡರಾದ ಬ್ರಹ್ಮಗಣೇಶ್, ಗಿರೀಶ್ ಆಚಾರ್, ಡಾಕ್ಟರ್ ವೆಂಕಟೇಶ್ ಅನ್ವರಿ, ಡಾಕ್ಟರ್ ಮನೋಹರ್ ವೈಪತ್ತಾರ್, ಕಾಳಿಕಾದೇವಿ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಈಶ್ವರ್ ವಿಶ್ವಕರ್ಮ, ಬ್ರಹ್ಮಯ್ಯ ಉಟ್ನೂರು, ಮಾರುತಿ ಬಡಿಗೇರ್, ಜಯವಂತ ಆಚಾರಿ, ಈರಣ್ಣ ಬಡಿಗೇರ್ ಸೇರಿದಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ಇದ್ದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಸಮಸ್ಯೆ ಹೆಚ್ಚಾಗಿದ್ದು ಜೆಜೆ ಮತ್ತು ಜಲಧಾರೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸಿಕೊಡಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು ಜೆಜೆಎಂ ಮತ್ತು ಜಲಧಾರೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ರ್ಯಾಲಿಯುದ್ದಕ್ಕೂ ಕುಡಿಯುವ ನೀರಿನ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಕುಡಿಯುವ ನೀರಿನ ಯೋಜನೆಗಳ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಿದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜೆಜೆಎಂ ಮತ್ತು ಜಲಧಾರೆ ಕುಡಿಯುವ ನೀರಿನ ಯೋಜನೆ 3 ಹಂತಗಳು ಕಾಮಗಾರಿ ಮಾಡುವಲ್ಲಿ ವಿಫಲವಾಗಿದ್ದು ಪೂರ್ಣಗೊಳಿಸಲು ಆಗ್ರಹಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಿ ಗೂಳೆ ಹೋಗುವುದನ್ನು ತಡೆಗಟ್ಟಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಬೀದಿ ದೀಪ ಅಳವಡಿಸಬೇಕೆಂದು ಮನವಿ ಮಾಡಿದರು. ಜೆಜೆಎಂ ಕಾಮಗಾರಿಗಳು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಗುತ್ತೇದಾರರ ವಿರುದ್ಧ ಕ್ರಮ ವಹಿಸಬೇಕು. ರಸ್ತೆ ಬದಿಯಲ್ಲಿ ಪೈಪ್ಲೈನ್ ಹಾಕದೆ ಮಧ್ಯದಲ್ಲಿ ಹಾಕುತ್ತಿದ್ದನ್ನು ರದ್ದು ಮಾಡಬೇಕು. ಗ್ರಾಮಗಳಲ್ಲಿ ಡೆಂಗು, ಮಲೇರಿಯಾ ಸೇರಿದಂತೆ ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡದಂತೆ ಕ್ರಮ ವಹಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದರು. ನ್ಯಾಯ
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಯಚೂರು ಇವರಿಗೆ ಮಾನ್ಯರ ವಿಷಯ ರಾಯಚೂರು ಮಹಾನಗರ ಸೇರಿದಂತೆ ಗ್ರಾಮೀಣ ಭಾಗದ ವಿಫಲವಾದ JJM ಜಲಾಧಾರ ಕಾಮಗಾರಿ ಯಶಸ್ವಿಗೊಳಿಸುವುದು ಹಾಗೂ ಇನ್ನಿತರ ಸಾರ್ವಜನಿಕ ಸಮಸ್ಯೆಗಳ ಬಗೆಹರಿಸಲು ಒತ್ತಾಯಿಸಿ ಬೃಹತ್ ಮೆರವಣಿಗೆ ಮೂಲಕ ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ 100 ಪತ್ರದ ಮೂಲಕ ಆಗ್ರಹಿಸಿದ್ದೇನೆಂದರೆ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಹಾಗೂ 7 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗ್ರಾಹಕ ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಅನುಷ್ಠಾನಗೊಂಡ JJM ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭಾಗಾಂಶ ಶೇಕಡ 90 ಜಿಲ್ಲೆಯಲ್ಲಿ ಕಾಮಗಾರಿಗಳು ಜಾರಿಯಾದರೂ ಸಹ ಪ್ರಾರಂಭದಿಂದ ಇಲ್ಲಿಯವರೆಗೂ ಎಲ್ಲ 1, 2, 3 ಹಂತಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಗ್ರಾಮೀಣ ಭಾಗದ ಗಾಳಿಯಂತೆ ನ್ಯಾಯ ಒದಗಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಶೇಕಡ 50 ಅನುದಾನದಲ್ಲಿ ಶೇಕಡ 10% ಸಾರ್ವಜನಿಕ ಬಂಧಕ್ಕೆ ಮೂಲಕ ಕಾಮಗಾರಿ ಅನುಷ್ಠಾನಗೊಂಡಿದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗುತ್ತಿಗೆದಾರರ ಪ್ರಧಾನವಾಗಿದೆ ವಿನಃ ಜಿಲ್ಲೆಯ ಮಹಿಳೆಯರಿಗೆ ನ್ಯಾಯ ಸಿಕ್ಕಿಲ್ಲ. ಚುನಾವಣೆ ಪೂರ್ವದಲ್ಲಿ ಕೇಂದ್ರ ಸರ್ಕಾರವು ಪ್ರತಿಯೊಂದು ಕುಟುಂಬದ ಮಹಿಳೆಯರ ಕೆರೆ ಬಾವಿಗಳಿಗೆ ಹೋಗದಂತೆ JJMನಿಂದ ನೀರು ಒದಗಿಸುತ್ತೇವೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಪ್ರತಿ ಮಹಿಳೆಯರಿಗೆ ನೀರು ನೀಡಿ ಗೌರವಿಸುತ್ತದೆ ಎಂದು ಹೇಳಿದ್ದನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸಮ್ಮುಖವಾಗಿ ನೀರು ಒದಗಿಸದೆ ಕಾಟಾಚಾರಕ್ಕೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಕೆ, ಮುಖಂಡರುಗಳಾದ ವೀರೇಶ್ ಜಲಗಾರ್, ನಾಗರಾಜ್, ಮಾಣಿಕ್ ಇಂಗ್ಳೆ, ವೆಂಕಟೇಶ್ MS, ರಘುನಾಥ್, ಚಿದಾನಂದ್, ಭೀಮನಗೌಡ, ಶಿವರಾಜ್ ನಾಯಕ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 17ರಂದು ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಭಾವಚಿತ್ರ ಮೆರವಣಿಗೆ ನಗರದ ಮಂತ್ರಾಲಯ ರಸ್ತೆಯಲ್ಲಿ ವಿಶ್ವಕರ್ಮ ವೃತ್ತದಲ್ಲಿ ವೈದ್ಯಕೀಯ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶ್ಯಾಮಪ್ರಕಾಶ್ ರುದ್ರಪ್ಪ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಭಾವಚಿತ್ರದ ಮೆರವಣಿಗೆಗೆ ನಗರ ಮಂತ್ರಾಲಯದ ರಸ್ತೆಯಲ್ಲಿನ ವಿಶ್ವಕರ್ಮ ವೃತ್ತದಲ್ಲಿ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಚಾಲನೆ ನೀಡಿದರು. ಮಹರ್ಷಿ ವಾಲ್ಮೀಕಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ಶರಣಗೌಡ ಪಾಟೀಲ್ ವಯ್ಯಾಪುರ್, ವಸಂತಕುಮಾರ್, ರಾಯಚೂರು ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಮಾಳಗಿರಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ ರಾಮಸ್ವಾಮಿ, ರಾಯಚೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ M, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪಾತ್ರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ, ಸಂಘ ಸಂಸ್ಥೆಗಳ ಪ್ರಮುಖರು, ಸಮಾಜದ ಮುಖಂಡರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಹಿಂದುಳಿದ ವರ್ಗಗಳ ಗಣತಿ, ಗಂಗಾ ಮತಸ್ಥರ ಸಮಾಜದ ಜನರು ಬೆಸ್ತರು, ಕಬ್ಬೇರು ಎಂದು ಬರೆಯಿಸಲು ಕೇಶಾಂತಪ್ಪ ಮನವಿ. ಬೆಳಕು ಸಂಸ್ಥೆಯಿಂದ 21ರಂದು ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಕವಿಗೋಷ್ಠಿ, ಉಪನ್ಯಾಸ ಅಣ್ಣಪ್ಪ ಮೇಟಿಗೌಡ. ಬೆಳೆ ನಷ್ಟ ಪರಿಹಾರ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಈರು ಕಿಡ್ಸ್ ಶಾಲೆಯಲ್ಲಿ ದಸರಾ ಹಾಗೂ ಅಜ್ಜ ಅಜ್ಜಿಯಂದಿರ ದಿನ ಆಚರಣೆ ಮಾಡಲಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ನಿರ್ಮಾಣ, ಬ್ರಿಡ್ಜ್ ಎತ್ತರಗೊಳಿಸಲು ಒತ್ತಾಯ. ವಿಶ್ವಕರ್ಮರ ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯೋಣ, ಡಾಕ್ಟರ್ ಅಮೃತ S. ಚೆನ್ನಾಳ್. ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ. ಮತ್ತು ವಿಶ್ವಕರ್ಮ ಭಾವಚಿತ್ರದ ಮೆರವಣಿಗೆಗೆ ಸಚಿವರಿಂದ ಚಾಲನೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.